ಕೊಡಗು ಜಿಲ್ಲಾ ಪೊಲೀಸ್, ಮಡಿಕೇರಿ ನಗರ ಪೊಲೀಸ್ ವತಿಯಿಂದ ಮಾದಕ ದ್ರವ್ಯ ವಿರೋಧಿ ದಿನ ಅಭಿಯಾನ ಜೂನ್ 26, 2021. ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷ ಜೂನ್ 26 ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ, ವಿಶೇಷವಾಗಿ ಅಪ್ರಾಪ್ತ ವಿದ್ಯಾರ್ಥಿನಿಯರಿಗೆ ಮಾದಕ ದ್ರವ್ಯಗಳ, ಮಾದಕ ವಸ್ತುಗಳ, ತಂಬಾಕು ಉತ್ಪನ್ನಗಳ ಸೇವನೆಯಿಂದ ಉಂಟಾಗುವ ಆರೋಗ್ಯ ವಿಚಾರದಲ್ಲಿ ಹಾನಿ, ಈ ಬಗ್ಗೆ ಅವರಿಗೆ ಮಾಹಿತಿಯನ್ನು ನೀಡಲಾಗುತ್ತೆ. ಅದೇ ರೀತಿಯಾಗಿ ಈ ಮಾದಕ ವಸ್ತುಗಳ ಸಂಗ್ರಹ ಮಾಡುವಂಥವರು, ಸರಬರಾಜು ಮಾಡುವಂಥವರು, ಮಾದಕ ವಸ್ತುಗಳ ಸೇವನೆಗೆ ಪ್ರಚೋದನೆ ಯಾರು ನೀಡ್ತಾ ಇರ್ತಾರೆ ಅಂಥವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವ ವಿಚಾರವನ್ನು ಪ್ರತಿಯೊಬ್ಬರಿಗೆ ತಿಳಿ ಹೇಳುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ. ಸಾಮಾನ್ಯವಾಗಿ ಸಾರ್ವಜನಿಕರಿರ್ಬೋದು, ಅಪ್ರಾಪ್ತ ಬಾಲಕಿಯರು ಅವರ ಸ್ನೇಹಿತರ ಒತ್ತಾಯಕ್ಕಾಗಿ ಅಥವಾ ಕುತೂಹಲಕ್ಕಾಗಿ ಅವರ ಮನಸ್ಸಿನ ಒಳಗಿರುವಂತಹ ಒತ್ತಡ ಅಥವಾ ಯಾವುದೇ ಒಂದು ಸಮಸ್ಯೆ ಅದನ್ನು ಪರಿಹಾರ ಮಾಡುವ ಸಲುವಾಗಿ, ಅಥವಾ ಅವರು ಯಾವುದೋ ಒಂದು ಕ್ರೀಡೆಯಲ್ಲಿ ಇರ್ಬೋದು, ಶೈಕ್ಷಣಿಕ ವಿಚಾರದಲ್ಲಿರ್ಬೋದು, ಹೆಚ್ಚಿನ ಶ್ರೇಯಸ್ಸನ್ನು ಕಂಡುಕೊಳ್ಬೇಕು ಅಂತನ್ನುವಂತಹ ಒಂದು ವಿಚಾರಕ್ಕಾಗಿ ಅವರು ಈ ಒಂದು ಮಾದಕ ದ್ರವ್ಯವನ್ನು ಸೇವನೆ ಮಾಡಲು ಪ್ರಾರಂಭ ಮಾಡ್ತಾರೆ. ಮೊದಲು ಖುಷಿಯಿಂದ ಸೇವಿಸಲು ಪ್ರಾರಂಭಿಸಿದ ವಿದ್ಯಾರ್ಥಿಗಳು, ಅಪ್ರಾಪ್ತರು, ನಂತರ ಅವರ ಮೆದುಳಿನಲ್ಲಿ ಉಂಟಾಗುವ ಬದಲಾವಣೆಯ ಕಾರಣದಿಂದಾಗಿ ಅವರಿಗೆ ಹೆಚ್ಚು ಮಾದಕ ದ್ರವ್ಯಗಳ ಸೇವನೆಯನ್ನು ಮಾಡುವಂತಹ ಒಂದು ಸಂದರ್ಭ ಬರುತ್ತೆ. ಪದೇ ಮಾದಕ ವಸ್ತುಗಳ ಸೇವನೆ ಮಾಡುವುದರಿಂದ ಅವರು ವ್ಯಸನಿಗಳಾಗ್ತಾರೆ. ಒಂದು ಸಲ ಈ ಚಟ ಬೆಳ್ಕೊಂಡು ತಂದರೆ ನಂತರ ಅದನ್ನು ಬಿಡಿಸ್ಕೊಳ್ಳಲಿಕ್ಕೆ ಬಹಳ ಕಷ್ಟ ಸಾಧ್ಯ ಆಗುತ್ತೆ. ಈ ಕಾರಣದಿಂದಾಗಿ ಅವರು ಮುಂದಕ್ಕೆ ಮಾನಸಿಕವಾಗಿ ಒತ್ತಡ ತಂದುಕೊಂಡು ಅವರು ವ್ಯಸನಿಗಳಾಗ್ಬೋದು. ಆ ವ್ಯಸನಿಗಳಾದ ನಂತರ ಅವರು ಯಾವುದೋ ಒಂದು ಅಪರಾಧವನ್ನು ಮಾಡುವ ಸಲುವಾಗಿ ಕೂಡ ಪ್ರಚೋದನೆ ನೀಡುವಂತಹ ಸಾಧ್ಯತೆಗಳು ಇರುತ್ತೆ. ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಅಪರಾಧವನ್ನು ನೋಡಿದರೆ ಬಹುಶಃ ಅದು ಅಪಘಾತ ಇರ್ಬೋದು, ಯಾವುದೋ ಒಂದು ಹೊಡೆದಾಟ ಇರ್ಬೋದು, ಯಾವುದೋ ಒಂದು ಮಹಿಳೆ ಅಥವಾ ಮಕ್ಕಳ ವಿರುದ್ಧದ ಒಂದು ದೌರ್ಜನ್ಯ ಇರ್ಬೋದು. ಇಂಥ ಸಂದರ್ಭಗಳಲ್ಲಿ ನಾವು ನೋಡಿದಾಗ ಹೆಚ್ಚಿನ ಸಂದರ್ಭಗಳಲ್ಲಿ ಅಲ್ಲಿ ಒಂದು ಮಾದಕ ದ್ರವ್ಯವನ್ನು ಸೇವನೆ ಮಾಡಿರುವಂತಹ ಒಂದು ವಿಚಾರ ಕಂಡುಬರುತ್ತೆ. ಸೊ ಹಾಗಾಗಿ ಎಲ್ಲ ಸಾರ್ವಜನಿಕರು ಈ ಬಗ್ಗೆ ಈ ವಿಚಾರವನ್ನು ಮನದಟ್ಟು ಮಾಡಿಕೊಂಡು ಯಾರ್ಯಾರು ಮಾದಕ ವಸ್ತುಗಳ ಒಂದು ಸಂಗ್ರಹ ಮಾಡ್ತಾ ಇದ್ದಾರೆ, ಕಾನೂನು ಬಾಹಿರವಾಗಿ ಯಾರ್ಯಾರು ಮಾರಾಟ ಮಾಡ್ತಾ ಇದ್ದಾರೆ, ಯಾರ್ಯಾರು ಕಾನೂನು ಬಾಹಿರವಾಗಿ ವಿದ್ಯಾರ್ಥಿಗಳನ್ನು ಈ ಒಂದು ಮಾದಕ ವಸ್ತುಗಳ ಸೇವನೆಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ, ಅಂಥವರುಗಳ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಅಂತೇಳಿ ನಾವು ಸಾರ್ವಜನಿಕರಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಆ ಮಾಹಿತಿಯನ್ನು ಪಡೆದು ನಾವುಗಳು ಅಂತಹ ಸಮಾಜಘಾತಕ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಂಡಲ್ಲಿ ಈ ಒಂದು ಮಕ್ಕಳ ಅಥವಾ ವಿಶೇಷವಾಗಿ ಈಗ ಅಪ್ರಾಪ್ತರು ಯಾರಿದ್ದಾರೆ ಅವರ ಭವಿಷ್ಯವನ್ನು ಉತ್ತಮ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಎಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ನಮಸ್ತೆ. ಡೀನ್ ಆ್ಯಂಡ್ ಡೈರೆಕ್ಟರ್ ಡಾಕ್ಟರ್ ಕಾರ್ಯಪ್ಪ, ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಈಗ ನನಗೇನು ಮಾತಾಡಬೇಕಂದ್ರೆ, ದ ಇಂಪ್ಯಾಕ್ಟ್ ಆಫ್ ಡ್ರಗ್ಸ್ ಇನ್ ದ ಸೊಸೈಟಿ, ಮೇ ಬಿ ಎಸ್ಪೆಷಲಿ ಟು ದ ಯಂಗ್ಸ್ಟರ್ಸ್. ಡ್ರಗ್ಸ್ ಅಂದರೆ ಈಗ ಆಲ್ಕೋಹಾಲು ಇರ್ಬೋದು, ಬಿಕಾಸ್ ಆಲ್ಕೋಹಾಲ್ ಆಲ್ಸೋ ಇಸ್ ಎ ಸಾರ್ಟ್ ಆಫ್ drugs, and also what we commonly hear ganja. Of course, now in Madikeri we also hear other forms of drugs like LSD. But finally, ಏನು ಹೇಳಬೇಕಂದ್ರೆ, it is destructive to the society. ಅಲ್ಲಿ ಏನು ಲೈಕ್ ದ ಫ್ಯೂಚರ್ ಇಟ್ ಸೆಲ್ಫ್ looks very troubled, because
youngsters involving in drugs. Drugs, now the thing is, why these youngsters or students involve in drugs? Maybe, I mean, it is due to stress. Maybe ಬೇರೆ ಥರ ಸ್ಟ್ರೆಸ್ ಇರುತ್ತೆ. Maybe the studies, because it is a competitive world, studies, maybe when they cannot study well, or ತುಂಬ parental pressures, ಮತ್ತೆ friends pressure, loneliness. These are all different forms of stress, but ಬೇರೆ ಬೇರೆ ಥರ ವಿಧ ಇರುತ್ತೆ. Maybe financial also, that is also a form of stress. Maybe if they are from the poor economic strata, they indulge in drugs. So, but what are the harmful effects? ಏನೇನು problem they undergo? The first and foremost is they try to stay away from families, break away from families. They might involve in theft. They cannot concentrate on studies, and that is one of the form of the social life, how it affects. Matte physically also they straight away involve the brain, where damage is very high, the destruction of brain cells is very high, and lung cancer, and even like alcohol directly involves the liver, kidneys. So ಹಾಗೆ ತುಂಬ physical and mental stress is damage is involved. So we should advise the students and try to make them stay away from these kind of recreational activities. What they call it recreation, immediately they will have some sort of euphoria or ಒಂಥರ well-being ಅಂತ ಹೇಳ್ತಾರೆ, but on the long run they should be advised to stay away from these things. See, one of the main things, which can help the students or the youngsters or any stages of life is to find a hobby. Hobby is very important in life. Can be in the form of sports, listening to music. Now we know yoga. Yoga is this thing which helps each and every individual in the society in reducing stress, because I feel stress is this thing where people students involved in drugs. So yoga is one, listening to music. So as I said, is sports or fitness activities like going to the gym, doing moderate amount of exercise. All this will help in a well-being of our society, so that the society stays healthy and happy. Thank you. Finally, nandu ಒಂದು request ಇದೆ. I really request the police and also the public to help the police to fight this. Now we are so familiar with this epidemic or pandemic, the term epidemic, pandemic. So I request everyone to cooperate, especially the police department, to help this drug menace. Today, 26 June, it is widely celebrated as International Day Against Drug Abuse and Illicit Traffic by United Nations Organization. As we all know that the intake of drugs or even supply is a crime, and apart from that, it has both physical as well as psychological adverse effect on our health. Physically, it may give you some kind of temporary euphoria. You may feel infuriated, happy for a short term period, but in long term
it will cause you various harms, kind of liver damage, health damage, respiratory damage, as well as diseases like insomnia, loss of appetite, etc. We have seen that across the world there are lots of countries which are affected by the misuse of drugs, and the youth, the people, the citizens are widely affected through their health, their family, their society is getting very much affected because of the use of drugs. Also, due to the illegal transportation, lots of youth, lots of people are going behind the bars. So, with the help of district administration, Kodagu, and the police department, Madikeri, Kodagu, we are starting an awareness program. We are like to request all of you to kindly discourage the misuse of drugs, discourage the use of drugs which is prevalent in your neighborhood. Also, in case if any one of you is using or helping in the use of drugs, kindly stop these activities and help the police department to make a drug-free society. So I would like to request you kindly join the police force for a drug-free society. Thank you very much. ಡಾಕ್ಟರ್ ರೂಪೇಶ್ ಗೋಪಾಲ್ ಎಲ್ವಿ ಅಂತ ಹೇಳಿ, ನಾನು ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ, ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ ಇದ್ದೇನೆ. ಇವತ್ತು ಪೊಲೀಸರು ಬಂದು ನಮಗೆ ಡ್ರಗ್ಸಿನ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತೇಳಿ ಹೇಳಿದ್ದಾರೆ. ಮಾದಕ ಪದಾರ್ಥ ಅಂತ ಹೇಳಿದ್ರೆ ಯಾವುದೇ ಒಂದು ಅಭ್ಯಾಸ ಬರುವಂತ ಪದಾರ್ಥ ಮನಸ್ಸಿನ ಮೇಲೆ ಅಥವಾ ದೈಹಿಕ ಮೇಲೆ, ದೇಹದ ಮೇಲೆ ಪರಿಣಾಮ ಬಿದ್ದರೆ ಅದಕ್ಕೆ ಮಾದಕ ಪದಾರ್ಥ ಅಂತೇಳಿ ಹೇಳ್ತಾರೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ 11 ಪ್ರಕಾರದ ಮಾದಕ ಪದಾರ್ಥಗಳು ಉಂಟು. ನಮ್ಮ ಮಡಿಕೇರಿಯಲ್ಲಿ ಮೋಸ್ಟ್ ಕಾಮನ್ ಆಗಿ ನಾವು ಏನ್ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಒಂದು ಆಲ್ಕೋಹಾಲ್, ತಂಬಾಕು, ಗಾಂಜಾ, ಈ 3 ನಾವು ಬಹಳ ಕಾಮನ್ ಆಗಿ ನಾವು ಮಡಿಕೇರಿಯಲ್ಲಿ ನೋಡ್ತಾ ಇದ್ದೇವೆ. ಈ ಮಾದಕ ಪದಾರ್ಥದಿಂದ ಸೇವನೆ ಮಾಡೋದು ಹಲವಾರು ಕಾರಣಗಳು. ಈಗ ನಮ್ಮ ಡೀನ್ ಡೈರೆಕ್ಟರ್ ಹೇಳಿದ ರೀತಿಯಲ್ಲಿ ಹಲವಾರು ಕಾರಣಗಳಿವೆ. ಸೊ ಮೋಸ್ಟ್ ಕಾಮನ್ ಕಾಸ್ ಏನು ಅಂತ ಹೇಳಿದ್ರೆ, ಫಸ್ಟಿಗೆ ಸಣ್ಣ ಹುಡುಗರು ಇದನ್ನೊಂದು ಅಭ್ಯಾಸ ಮಾಡೋಣ, ದೊಡ್ಡವ್ರನ್ನ ನೋಡಿಬಿಟ್ಟು ನಾವು ಸಹ ಒಂದು ಪ್ರಯತ್ನ ಮಾಡಿ ನೋಡೋಣ, ಇದರಿಂದ ಏನಾಗ್ತದೆ ಅಂತೇಳಿ ನೋಡ್ತಾರೆ. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಅವರಿಗೆ ಸ್ವಲ್ಪ ಮಟ್ಟಿನ ಸಂತೋಷ ಸಿಗ್ತದೆ, ಸ್ವಲ್ಪ ಮಟ್ಟಿನ ಬೇಜಾರು ಹೋಗ್ಲಾಡಿಸ್ಲಿಕ್ಕೆ ಇದು ಸಹಾಯ ಮಾಡ್ತದೆ. ಬಟ್ ಅದೇ ಯಾವಾಗ ಅಭ್ಯಾಸ ಆಗ್ತದೆ ಅದು ಹ್ಯಾಬಿಟ್ ಆಗ್ತದೆ. ಹ್ಯಾಬಿಟ್ ಆಗಿಬಿಟ್ಟು ಮತ್ತೆ ಅದು ಕಾಯಿಲೆಗೆ ಪರಿಣಮಿಸ್ತದೆ. ಇದರಿಂದಾಗಿ ಹಲವಾರು ಸಮಸ್ಯೆಗಳಾಗ್ತದೆ. ಮಾನಸಿಕ ಸಮಸ್ಯೆ ಆಗ್ತದೆ, ದೈಹಿಕ ಸಮಸ್ಯೆ ಆಗ್ತದೆ. ಮಾನಸಿಕ ಸಮಸ್ಯೆಗಳು ಹಲವಾರು ರೀತಿಯ ಮಾನಸಿಕ ಸಮಸ್ಯೆಗಳಾಗ್ತವೆ. ಅದರಲ್ಲಿ ಮುಖ್ಯವಾಗಿದ್ದು ಏನು ಅಂತ ಹೇಳಿದ್ರೆ ಡಿಪ್ರೆಷನ್ ಅಂತ ಹೇಳ್ತೇವೆ, ಸೈಕೋಸಿಸ್ ಅಂತ ಹೇಳ್ತೇವೆ. ಡಿಪ್ರೆಷನ್ ಅಂತ ಹೇಳಿದ್ರೆ ಏನು, ಮಂಕಾಗಿರ್ತಾನೆ, ಯಾರೊಟ್ಟಿಗೆ ಮಾತಾಡುವುದಿಲ್ಲ, ಕೆಲಸ ಮಾಡುವುದಿಲ್ಲ, ಯಾವುದರಲ್ಲೂ ಆಸಕ್ತಿ ಇರುವುದಿಲ್ಲ. ಸೈಕೋಸಿಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಒಬ್ಬೊಬ್ಬನೇ ಮಾತಾಡ್ತಾನೆ, ಸರಿಯಾಗಿ ನಿದ್ದೆ ಮಾಡುವುದಿಲ್ಲ, ಯಾರೋ ನನಗೆ ಅನುಮಾನ ಮಾಡ್ತಾನೆ, ಯಾರೋ ನನಗೆ ಹೊಡಿಲಿಕ್ಕೆ ಬರ್ತಾರೆ, ಕಡಿಲಿಕ್ಕೆ ಬರ್ತಾರೆ ಅಂತ ಹೇಳುವ ವಿಚಾರಗಳು ಅವನ ಮನಸ್ಸಿಗೆ ಬರ್ತದೆ. ಅವನು ಹೆದರಿಬಿಟ್ಟು ಮನೆಯಿಂದ ಓಡಿ ಹೋಗ್ತಾನೆ. ಸೊ ಇದು 2 ಮೇಜರ್ ಆಗಿ ನೋಡ್ತಾ ಇದ್ದೇವೆ. ಆಲ್ಕೋಹಾಲ್ ಅಲ್ಲಿ ಯಾವ ಸಮಸ್ಯೆ ಬರ್ತದೆ ಅಂತ ಹೇಳಿದ್ರೆ ಡಿಪ್ರೆಷನ್ ಬರ್ತದೆ. ಇದು ಕ್ಯಾನಬಿಸ್, ಗಾಂಜಾ, ಈ ಗಾಂಜಾದಿಂದ ಏನಾಗ್ತದೆ ಅಂತ ಹೇಳಿದ್ರೆ ಈ ತೀವ್ರ ತರದ ಮಾನಸಿಕ ಸಮಸ್ಯೆ, ಒಬ್ಬೊಬ್ಬರೇ ಮಾತಾಡೋದು, ಒಬ್ಬೊಬ್ಬರೇ ನೆಗಾಡೋದು, ಈ ಗಾಂಜಾದಿಂದ ಬರುವ ಸಾಧ್ಯತೆ ಉಂಟು. ಇದರೊಟ್ಟಿಗೆ ದೇಹದಲ್ಲಿ ಏನ್ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ, ಆಲ್ಕೋಹಾಲ್ ಲಿವರ್ನ ಡ್ಯಾಮೇಜ್ ಮಾಡ್ತದೆ, ಸಿಗರೇಟ್ ಏನ್ ಮಾಡ್ತದೆ ಅಂತ ಲಂಗ್ಸ್, ಶ್ವಾಸಕೋಶದ ಸಮಸ್ಯೆ ಮಾಡ್ತದೆ, ಹಾಗೂ ಬೇರೆ ಬೇರೆ ತರದ ಕ್ಯಾನ್ಸರ್ಗಳು ಬರುವ ಸಾಧ್ಯತೆಗಳು ಉಂಟು. ಗ್ಯಾಸ್ಟ್ರೈಟಿಸ್ ಇಂದ ಹಿಡಿದು, ಮರೆತು ಹೋಗೋದ್ರಿಂದ ಹಿಡಿದು, ಆಕ್ಸಿಡೆಂಟ್ ಇಂದ ಹಿಡಿದು ಹಲವಾರು ತರದ ಸಮಸ್ಯೆಗಳು ಬರುವ ಸಾಧ್ಯತೆಗಳು ಉಂಟು. ಈಗ ಮಾನಸಿಕ ಆಯ್ತು, ದೈಹಿಕ ಆಯ್ತು. ಈಗ ಸಾಮಾಜಿಕದಿಂದ ಇದರಿಂದ ಏನು ತೊಂದರೆ ಆಗ್ತದೆ ಅಂತ ಹೇಳಿದ್ರೆ, ಕದಿಲಿಕ್ಕೆ ಶುರು ಮಾಡ್ತಾರೆ, ಬೇರೆಯವರಿಗೆ ಹೊಡಿಲಿಕ್ಕೆ ಶುರು ಮಾಡ್ತಾರೆ, ರೇಪ್ಗಳು ಆಗ್ತವೆ. ಇದರಿಂದಾಗಿ ಏನಾಗ್ತದೆ, ಸಮಾಜದಲ್ಲಿ ಒಂದು ಬ್ಯಾಲೆನ್ಸ್ ತಪ್ಪಿ ಹೋಗ್ತದೆ. ಇದರಿಂದ ಆವಾಗ ನಾವು ಏನ್ ಮಾಡ್ಬೇಕಾಗ್ತದೆ, ಪೊಲೀಸರ ಸಹಾಯ ಬೇಕಾಗ್ತದೆ. ಹೆಚ್ಚಿನ ಸತಿ ನಮಗೆ ಏನು ಅಂತ ಹೇಳಿದ್ರೆ, ಪೊಲೀಸರೇ ಈ ವ್ಯಸನಿಗಳನ್ನ ನಮ್ಮಂತ ಕರ್ಕೊಂಡ್ ಬರ್ತಾರೆ. ಅವರ ಸಹಾಯ ಬಹಳ, ಅವರ ಕೆಲಸ ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಇವ್ರನ್ನ ಕರ್ಕೊಂಡ್ ಬರುದು ಮನೆಯಲ್ಲಿ ಹೇಳಿದಾಗೆ ಕೇಳುವುದಿಲ್ಲ, ಡಾಕ್ಟರ್ಗಳು ಹೇಳಿದಾಗೆ ಕೇಳುವುದಿಲ್ಲ. ಆ ಸಮಯದಲ್ಲಿ ನಮಗೆ ಪೊಲೀಸಿನ ಸಹಾಯ ಬೇಕಾಗ್ತದೆ. ಅವ್ರು ನಮ್ಮ ಹತ್ರ ಕರ್ಕೊಂಡ್ ಬರುವಾಗ ನಾವು ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಮಾಡ್ತೇವೆ. ಈಗ ನಮ್ಮ ಆಸ್ಪತ್ರೆಯಲ್ಲಿ ನಾವು ಯಾವ ತರದ ಟ್ರೀಟ್ಮೆಂಟ್ ಮಾಡ್ತೇವೆ ಅಂತ 2 ತರದ ಟ್ರೀಟ್ಮೆಂಟ್ ಮಾಡ್ತೇವೆ. ಒಂದು, ನಾವು ಕೌನ್ಸಿಲಿಂಗ್ ಮೂಲಕ ನಾವು ಅವರಿಗೆ ಏನು ಬೇಕು, ಯಾವ ಪದಾರ್ಥನ ಉಪಯೋಗಿಸ್ತಾರೆ ಅದಕ್ಕೆ ತಕ್ಕಂತೆ ನಾವು ಕೌನ್ಸಿಲಿಂಗ್ ಮಾಡ್ತೇವೆ.
ಅದು ಒಂದು ತರದ ಟ್ರೀಟ್ಮೆಂಟ್. ಎರಡು ತರದ್ದು ನಾವು ಮಾತ್ರೆ ಹಾಗೂ ಇಂಜೆಕ್ಷನ್ ಮೂಲಕ ಅವರಿಗೆ ಟ್ರೀಟ್ಮೆಂಟ್ ಮಾಡ್ತೇವೆ. ಟ್ರೀಟ್ಮೆಂಟ್ ತಗೊಂಡ ಮಾತ್ರಕ್ಕೆ ಇದು ಬಗೆಹರಿಯುವುದಿಲ್ಲ. ಅದಕ್ಕೆ ತಕ್ಕಂತೆ ನಾವು ಅವರಿಗೆ ರಿಹ್ಯಾಬಿಲಿಟೇಷನ್ ಅಂತ ಮಾಡ್ತೇವೆ. ಈ ರಿಹ್ಯಾಬಿಲಿಟೇಷನ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಅವರಿಗೆ ಬೇಕಾದ ರೀತಿಯಲ್ಲಿ ಅವರ ಎಜುಕೇಶನ್ ಕ್ವಾಲಿಫಿಕೇಶನ್, ಅವರ ಮನೆಯ ಪರಿಸ್ಥಿತಿ ನೋಡಿಕೊಂಡು ಅವರಿಗೆ ನಾವು ಅದಕ್ಕೆ ತಕ್ಕಂತೆ ನಾವು ಕೆಲಸ ಹುಡುಕಬೇಕು. ಯಾಕೆ ನಮ್ಮ ಏಕಾಗ್ರತೆ ಕೆಲಸದ ಕಡೆ ಹೋದರೆ ನಾವು ಇದಕ್ಕೆ ನಮಗೆ ಸಮಯ ಸಿಗುವುದಿಲ್ಲ. ಮತ್ತೆ ಒಳ್ಳೆ, ಈಗ ನಮ್ಮ ಡೀನ್ ಡೈರೆಕ್ಟರ್ ಹೇಳಿದ ರೀತಿಯಲ್ಲಿ ಹವ್ಯಾಸಗಳನ್ನ ಬೆಳೆಸ್ಕೊಳ್ಬೇಕು, ಒಳ್ಳೆ ಫ್ರೆಂಡ್ಸ್ಗಳನ್ನ ಬೆಳೆಸ್ಕೊಳ್ಬೇಕು. ಕೆಟ್ಟ ಜನರು, ಈ ತರ ಅಭ್ಯಾಸ ಇರುವವರಿಂದ ನಾವು ದೂರ ಇದ್ದರೆ ನಮಗೆ ಇದು ಬಹಳ ಒಳ್ಳೆಯದಾಗ್ತದೆ. ಇದರಲ್ಲಿ ಎಲ್ಲರ ಪಾತ್ರ ಉಂಟು. ಮೋಸ್ಟ್ ಇಂಪಾರ್ಟೆಂಟ್ ಪೊಲೀಸರ ಪಾತ್ರ ಉಂಟು ಹಾಗೂ ಡಾಕ್ಟರ್ಗಳ ಪಾತ್ರ ಉಂಟು. ನಾವಿಬ್ರು ಈಗ ಕೈ ಜೋಡಿಸಿಬಿಟ್ಟು ಈ ಪ್ರೋಗ್ರಾಮ್ ಅನ್ನು ನಾವು ಜನಸಾಮಾನ್ಯರಿಗೆ ನಾವು ಈಗ ತಿಳಿಸ್ಲಿಕ್ಕೆ ಇದನ್ನ ಮಾಡ್ತಾ ಇದ್ದೇವೆ. ಇನ್ನು ಏನಾದ್ರೂ ನಿಮ್ಗೆ ಸಮಸ್ಯೆಗಳಿದ್ರೆ, ನಿಮ್ಮಲ್ಲಿ ಯಾರಾದ್ರೂ, ನಿಮ್ಮ ಮನೆಯಲ್ಲಿ ಯಾರಾದ್ರೂ ಈ ಅಭ್ಯಾಸಗಳನ್ನ ಮಾಡ್ತಾ ಇದ್ರೆ ದಯವಿಟ್ಟು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಆಸ್ಪತ್ರೆಗೆ ಕರ್ಕೊಂಡ್ ಬನ್ನಿ. ನಾವು ಅವರಿಗೆ ಟ್ರೀಟ್ಮೆಂಟ್ ಮಾಡ್ತೇವೆ. ನಮ್ಮಲ್ಲಿ ಟ್ರೈನ್ಡ್ ಸ್ಪೆಷಲಿಸ್ಟ್ ಇದ್ದಾರೆ, ಸೈಕಾಲಜಿಸ್ಟ್ ಇದ್ದಾರೆ, ಆಸ್ಪತ್ರೆ ವಾರ್ಡ್ಗಳು ಉಂಟು. ಇದನ್ನ ನಾವು ಅಡ್ಮಿಷನ್ ಮಾಡ್ತೇವೆ. ಅವರಿಗೆ ಬೇಕಾದ ರೀತಿಯಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಧನ್ಯವಾದ. ಈಗ ಇನ್ನೊಂದು ಬಹಳ ಮುಖ್ಯವಾಗಿದ್ದು, ಕೊನೆಯಲ್ಲಿ ನಾನು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಇದನ್ನ ನಾವು ಸೋಲಿಸಬೇಕಾದ್ರೆ ಪೊಲೀಸರೊಟ್ಟಿಗೆ ನಾವೆಲ್ಲರೂ, ಯಾರು ಡಾಕ್ಟರ್ಗಳಾಗಿರ್ಬೋದು, ಸಮಾಜದಲ್ಲಿ ಇರುವವರು ಇರ್ಬೋದು, ಎಲ್ಲರೂ ನಾವು ಪೊಲೀಸರೊಟ್ಟಿಗೆ ಕೈ ಜೋಡಿಸಿದ್ರೆ ನಾವು ಇದನ್ನ, ಈ ನಮ್ಮ ಸಮಾಜವನ್ನು ಈ ಮಾದಕ ಪದಾರ್ಥದಿಂದ ಮುಕ್ತ ಮಾಡಿಸಬಹುದು ಅಂತ ನನ್ನ ಅನಿಸಿಕೆ. ಧನ್ಯವಾದ. ನಮಸ್ತೆ ಎಲ್ಲರಿಗೂ. 26ನೇ ಜೂನ್ ಅಂದು ವಿಶ್ವದಾದ್ಯಂತ ಒಂದು ಕಡೆ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಈ ರೀತಿ ಪ್ರತಿ ವರ್ಷವೂ ಒಂದು ಧ್ಯೇಯ ವಾಕ್ಯವನ್ನು ವಿಶ್ವ ಆರೋಗ್ಯ ಸಂಸ್ಥೆಯವರು ನೀಡುತ್ತಾರೆ. ಈ ವರ್ಷದ ಧ್ಯೇಯ ವಾಕ್ಯ ಅವ್ರದ್ದೇನೆಂದರೆ, ಶೇರ್ ಫ್ಯಾಕ್ಟ್ಸ್ ಆನ್ ಡ್ರಗ್ಸ್ ಅಂಡ್ ಸೇವ್ ಲೈಫ್ಸ್. ಅಂದರೆ ಮಾದಕ ವಸ್ತು ಸೇವನೆಯ ದುಷ್ಪರಿಣಾಮಗಳ ಬಗ್ಗೆ ಎಲ್ಲರಿಗೂ ಸತ್ಯಾಂಶವನ್ನು ತಿಳಿಸಿ ಅದರಿಂದ ಎಷ್ಟು ಸಾವು ನೋವುಗಳನ್ನು ತಡೆಗಟ್ಟಬಹುದಾಗುತ್ತದೋ ಅದರ ಬಗ್ಗೆ ಮಾಹಿತಿಯನ್ನು ಸಲ್ಲಿಸುತ್ತಾರೆ. ಇದು ಡ್ರಗ್ ಅಬ್ಯೂಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಅದು ಡ್ರಗ್ ಅಂತಂದರೆ ಸಾಮಾನ್ಯವಾಗಿ ನಾವು ತಗೊಳ್ಳೋ ಮೆಡಿಸಿನ್ಸ್, ಬೇರೆ ಕಾಯಿಲೆಗೆ ಮೆಡಿಸಿನ್ಸ್ ತಗೊಳ್ಳೋದು ಡ್ರಗ್ ಅಂತ ಆಗುತ್ತೆ. ಬಟ್ ಈ ಡ್ರಗ್ ಅಬ್ಯೂಸ್ ಅಂತ ಏನಂತ ಹೇಳ್ತಾರೆ, ಈ ಒಂದು ಔಷಧಿಗಳನ್ನ ನಾರ್ಮಲಿ ಟ್ರೀಟ್ಮೆಂಟ್ಗೆ ಎಷ್ಟು ಬೇಕಾಗುತ್ತೋ ಅದಕ್ಕಿಂತ ಜಾಸ್ತಿ ದುರುಪಯೋಗ ಪಡಿಸೋದು ಅಂತ. ಅಬ್ಯೂಸ್ ಅಂತಂದರೆ ದುರುಪಯೋಗ ಪಡಿಸೋದು ಡ್ರಗ್ಸ್ನ. ಈ ಡ್ರಗ್ಸು ಟ್ರೀಟ್ಮೆಂಟ್ಗೆ ತಗೊಳ್ಳೋಂಥ ಡ್ರಗ್ಸೇ ಅಂತಾರ, ಮಾದಕ ವಸ್ತುಗಳು ಸೇರ್ಕೊಂಡಿರ್ತವೆ. ಸೊ ಇದು ಡ್ರಗ್ಸ್ ಅಂತಂದರೆ ಮಾದಕ ವಸ್ತು ಆಸ್ ವೆಲ್ ಎಸ್ ಮೆಡಿಸಿನ್ಸ್, ಟ್ರೀಟ್ಮೆಂಟ್ಗೆ ತಗೊಳ್ಳೋಂಥ ಮೆಡಿಸಿನ್ಸನ್ನು ಒಳಗೊಂಡಿರುತ್ತದೆ. ಇದರಲ್ಲಿ ಸುಮಾರು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಆಲ್ಕೋಹಾಲ್ ತುಂಬ ಜಾಸ್ತಿ ಕನ್ಸ್ಯೂಮ್ ಮಾಡ್ತಿರ್ತಾರೆ, ಸೇವನೆ ಮಾಡುವಂಥದ್ದು ಆಗಿರ್ತದೆ. ಲಿಸಿಟ್ ಡ್ರಗ್ಸ್ ಮತ್ತು ಇಲಿಸಿಟ್ ಡ್ರಗ್ಸ್, ಯಾವುದು ಮಾರಾಟಕ್ಕೆ ಅವಕಾಶ ಇರ್ತದೆ ಅದನ್ನ ಲಿಸಿಟ್ ಡ್ರಗ್ಸ್ ಅಂತಾರೆ, ಇಲ್ದಿರೋದನ್ನ ಇಲಿಸಿಟ್ ಡ್ರಗ್ಸ್ ಅಂತ ಹೇಳ್ತಾರೆ. ಇಲಿಸಿಟ್ ಡ್ರಗ್ಸ್ನ ನಾರ್ಕೋಟಿಕ್ಸ್ ಅಂತಲೂ ಹೇಳ್ತಾರೆ. ಸೊ ಇದು ಈ ಹವ್ಯಾಸ ಅಥವಾ ದುರ್ಚಟಕ್ಕೆ ಕಾರಣಗಳು ಹಲವಾರಿದ್ದಾವೆ. ಅದರಲ್ಲಿ ತುಂಬ ಸಾಮಾನ್ಯವಾಗಿರೋ ಕಾರಣ ಅಂತಂದರೆ ಕ್ಯೂರಿಯಾಸಿಟಿ, ಅಂದರೆ ಕುತೂಹಲಕ್ಕೋಸ್ಕರ, ಇದು ಏನಾಗ್ಬೋದು ಇದು ತಗೊಂಡ್ರೆ ಅಂತ ಆ ಥರ ಕುತೂಹಲಕ್ಕೆ ಸುಮಾರು ಜನ ಇದನ್ನು ಶುರು ಮಾಡ್ಬೋದು. ಅದು ಮತ್ತೆ ಡಿಪೆಂಡೆನ್ಸ್, ದೈಹಿಕವಾಗಿ ಅದಿಲ್ಲದ್ರೆ ಬದುಕೋಕ್ಕಾಗಲ್ಲ ಅನ್ನೋ ಥರ ಹವ್ಯಾಸಕ್ಕೆ ಒಳಗಾಗ್ಬಿಡ್ತಾರೆ. ಇನ್ನೊಂದು ಪೀರ್ ಇನ್ಫ್ಲೂಯೆನ್ಸ್, ಅಂದರೆ ಸಹಪಾಠಿಗಳನ್ನು ನೋಡಿ ಅವರ ಒಂದು ಬೆಂಬಲದಿಂದ ಅಥವಾ ಅವ್ರ ಇನ್ಫ್ಲೂಯೆನ್ಸಿಂದ ಶುರು ಮಾಡೋದು ಒಂದು ಸಾಧ್ಯತೆ ಇರ್ತವೆ. ಇವೆರಡು ತುಂಬ ಕಾಮನ್ ರೀಸನ್ಸ್, ಕಾರಣಗಳು ಈ ಹವ್ಯಾಸಕ್ಕೆ ಒಳಗಾಗೋದು. ಮತ್ತು ಫೇಲ್ಯೂರ್ಸ್ ಇನ್ ಎಕ್ಸಾಮ್ಸ್ ಮತ್ತು ವರ್ಕಲ್ಲಿ ಫೇಲ್ಯೂರ್ಸ್ ಆಗೋದು, ಇವನು ಕೆಲವೊಂದು ಕಾರಣಗಳಿರ್ತವೆ ಕೆಲವೊಬ್ಬರಿಗೆ ಮಾದಕ ಹವ್ಯಾಸಗಳನ್ನು ತೊಡಗಿಕೊಳ್ಳೋದಕ್ಕೆ. ಸೊ ಈ ತಡೆಗಟ್ಟೋ ಬಗ್ಗೆ ಹೇಳಬೇಕಂತಂದರೆ, ಆ ವ್ಯಕ್ತಿನ ಕಂಟ್ರೋಲ್ ಮಾಡೋದಕ್ಕಿಂತ ಅವರ ಕಾರಣಗಳೇನಿದೆ, ಈ ಥರ ಕ್ಯೂರಿಯಾಸಿಟಿ ಇರ್ಬೋದು, ಪೀರ್ ಪ್ರೆಷರ್ ಇರ್ಬೋದು, ಫ್ಯಾಮಿಲಿ ಅಲ್ಲಿ ಸ್ವಲ್ಪ ತೊಂದರೆಗಳಿರ್ಬೋದು, ಅದರಲ್ಲಿ ಅವ್ರನ್ನೆಲ್ಲ ತಡೆಗಟ್ಟೋದ್ರಿಂದ ಮಾದಕ ವಸ್ತುಗಳ ಸೇವನೆಯನ್ನು ತಡೆಗಟ್ಟಬಹುದು ಅಂತ ನನಗೆ ಅನಿಸುತ್ತದೆ. ಮತ್ತು ಅದರ ದುಷ್ಪರಿಣಾಮಗಳು ದೈಹಿಕವಾಗಲ್ಲದೆ ಮಾನಸಿಕವಾಗೂ ಆಗುತ್ತದೆ ಮತ್ತು ಸಾಮಾಜಿಕ ದುಷ್ಪರಿಣಾಮಗಳು ಆಗುತ್ತದೆ. ದೈಹಿಕ ದುಷ್ಪರಿಣಾಮಗಳಲ್ಲಿ ಮೋಸ್ಟ್ ಕಾಮನ್ಲಿ ಬ್ರೈನ್ಗೆ ಸಂಬಂಧಪಟ್ಟಂತೆ ಬ್ರೈನ್ ಡಿಜನರೇಟ್ ಆಗೋದು, ಓವರಾಲ್ ಅವರದೊಂದು ಬುದ್ಧಿಶಕ್ತಿ ಅಂದರೆ ಇಂಟೆಲಿಜೆನ್ಸೇ ಕಡಿಮೆ ಆಗೋದು, ಕ್ರಮೇಣವಾಗಿ ತುಂಬ
ದಿನಗಳಿಂದ ಅಥವಾ ವರ್ಷಗಳಿಂದ ಮಾದಕ ವಸ್ತು ಸೇವನೆ ಮಾಡೋದ್ರಿಂದ ದೈಹಿಕ ಒಂದು ಇಂಟೆಲಿಜೆನ್ಸ್ ಅಂತ ಏನಂತಾರೆ ಅದೇ ಕ್ರಮೇಣವಾಗಿ ಕಡಿಮೆ ಆಗ್ಬೋದು, ಬುದ್ಧಿಮಂದತೆ ಆಗೋದು ಆ ಥರ ಆಗ್ಬೋದು. ಬೇರೆ ಆರ್ಗನ್ಸ್ ಲೈಕ್ ಲಿವರ್ ಪ್ರಾಬ್ಲಮ್ ಆಗ್ಬೋದು, ಹಾರ್ಟಿಗೆ ಎಫೆಕ್ಟ್ ಆಗ್ಬೋದು, ಸ್ಕಿನ್ ಡಿಸೀಸಸ್ ಆಗ್ಬೋದು, ಬೇರೆ ಬೇರೆ ಕೆಲವು ಚುಚ್ಚುಮದ್ದಿಂದ ಮೂಲಕ ತಗೊತಾರೆ, ಅದರಿಂದ ಬೇರೆ ಬೇರೆ HIV AIDS ಅಂತ ಇನ್ಫೆಕ್ಷನ್ಸ್ ಆಗ್ಬೋದು. ಈ ಥರ ಹಲವಾರು ದೈಹಿಕ ಸಮಸ್ಯೆಗಳು ಆಗುತ್ತದೆ ಈ ಮಾದಕ ವಸ್ತು ಸೇವನೆಗಳಿಂದ. ಮಾನಸಿಕ ಅಂದರೆ ಮಾನಸಿಕ ಖಿನ್ನತೆ ಆಗೋದು ಅಥವಾ ಎಲೇಷನ್ ಆಗೋದು, ಹಿಂಸಾತ್ಮಕ ಚಟುವಟಿಕೆಗಳು ತೊಡಗಿಕೊಳ್ಳೋದು, ಈ ಥರ ಕೆಲವೊಂದು ಮಾನಸಿಕ ತೊಂದರೆಗಳು ಆಗ್ಬೋದು. ಸಾಮಾಜಿಕ ತೊಂದರೆಗಳು ಅಂದರೆ ಸಂಬಂಧಗಳಲ್ಲಿ ಸ್ವಲ್ಪ ಬೇರ್ಕು ಬೀಳುವುದು, ಆ ಥರ ಕಲಹ ಗೊಂದಲಕ್ಕೆ ಒಳಪಡುವುದು, ಈ ಥರ ಎಲ್ಲ ಆಗುವ ಸಾಧ್ಯತೆ ಇರುತ್ತೆ. ಆರ್ಥಿಕ ತೊಂದರೆಗಳು ಆಗ್ಬೋದು, ಅದು ತೀವ್ರವಾಗಿ ದುಡ್ಡನ್ನು ವೆಚ್ಚ ಮಾಡುವುದು, ಕಳೆದುಕೊಳ್ಳೋದು, ಸಾಮಾನುಗಳನ್ನು ಮಾರೋದು, ಆ ಥರ ಎಲ್ಲ ಇದಾಗ್ಬೋದು. ದುಡ್ಡಿಲ್ಲ ಖರೀದಿ ಮಾಡೋದಕ್ಕೆ ಅಂತ ಈ ಥರ ಎಲ್ಲ ತೊಂದರೆಗಳಾಗ್ಬೋದು. ಇದು ತಡೆಗಟ್ಟಲಿಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಐಡೆಂಟಿಫಿಕೇಶನ್. ಯಾರು ಈ ಥರ ಮಾದಕ ವಸ್ತುಗಳು ಸೇವನೆಯಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನೋದು ಐಡೆಂಟಿಫಿಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒನ್ಸ್ ಐಡೆಂಟಿಫೈ ಮಾಡಿದ್ಮೇಲೆ ಅದು ತಡೆಗಟ್ಟುವ ಬಗ್ಗೆ, ಟ್ರೀಟ್ಮೆಂಟ್ ಮಾಡೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ಬೋದು. ಹೇಗೆ ಐಡೆಂಟಿಫೈ ಮಾಡೋದು ಅಂತಂದರೆ, ಸಡನ್ನಾಗಿ ಕೆಲವು ವ್ಯಕ್ತಿಯಲ್ಲಿ ನಡವಳಿಕೆಯಲ್ಲಿ ವ್ಯತ್ಯಾಸ ಬಂತು ಅಂತಂದರೆ, ನಾರ್ಮಲ್ ಆಗಿ ಇರ್ತಾರೆ, ಸಡನ್ ಆಗಿ ಸ್ವಲ್ಪ ಜಾಸ್ತಿ ಮಾತಾಡೋಕೆ ಸ್ಟಾರ್ಟ್ ಆಗೋದು, ಇಲ್ಲ ಡಿಪ್ರೆಷನ್ಗೆ ಹೋಗೋದು, ಈ ಥರ ನಡವಳಿಕೆಯಲ್ಲಿ ಏನೋ ವ್ಯತ್ಯಾಸ ಇತ್ತು ಅಂತಂದರೆ ನಾವು ಸಸ್ಪೆಕ್ಟ್ ಮಾಡ್ಬೋದು ಈ ಥರ ಯಾವುದೋ ತುಂಬ ದಿನದಿಂದ ಯಾವುದೋ ಮಾದಕ ವಸ್ತುಗೆ ಚಟಕ್ಕೆ ಒಳಪಟ್ಟಿರ್ಬೋದು ಅಂತ. ಕೆಲವರು ಚುಚ್ಚುಮದ್ದಿನ ಮೂಲಕ ತಗೊಳ್ಳೋರಿಗೆ ಮೈಯೆಲ್ಲ ಸ್ವಲ್ಪ ಇಂಜೆಕ್ಷನ್ ಮಾರ್ಕ್ಸ್ಗಳಿರ್ತವೆ. ಸೊ ಆ ಮಾರ್ಕ್ಸ್ಗಳು ನೋಡಿದ್ರೂ ನಾವು ಸ್ವಲ್ಪ ಸಸ್ಪೆಕ್ಟ್ ಮಾಡ್ಬೋದು, ಈ ವ್ಯಕ್ತಿಗೆ ಈ ಥರ ಚಿಕಿತ್ಸೆ ಅವಶ್ಯಕತೆ ಇದೆ, ತುಂಬ ದಿನಗಳಿಂದ ಮಾದಕ ವಸ್ತುವಿನ ಸೇವನೆಯಲ್ಲಿ ತೊಡಗಿಕೊಂಡಿದ್ದಾನೆ ಅಂತ. ಕಣ್ಣುಗಳು ಕೆಂಪಾಗುವುದು, ಸಡನ್ ಆಗಿ ಒಂಟಿಯಾಗಿ ಇರೋಕ್ಕೆ ಬಯಸೋದು, ರೂಮಲ್ಲಿ ಲಾಕ್ ಮಾಡ್ಕೊಂಡು ಸುಮಾರು ಹೊತ್ತಿರೋದು, ಈ ಥರ ಒಂದು ಬದಲಾವಣೆ ಇದರಲ್ಲಿ ನಡವಳಿಕೆಯಲ್ಲಿ ವ್ಯತ್ಯಾಸ ಬದಲಾವಣೆ ಕಂಡು ಬಂದರೆ ಅದು ಇದೊಂದು ಸೈನ್ಸ್ ಅಂತ ಹೇಳ್ಬೋದು, ಸೈನ್ಸ್ ಆಫ್ ಡ್ರಗ್ ಅಬ್ಯೂಸ್ ಅಂತ. ಮತ್ತು ಮಾದಕ ವಸ್ತುಗಳ ಕುರುಹುಗಳು ಏನಾದರೂ ಸ್ವಲ್ಪ ಟ್ರೇಸಸ್ ಆಫ್ ಅದೆಲ್ಲರೂ ಕಂಡು ಬಂದರೆ, ಪ್ಯಾಕೆಟ್ಸು, ಡ್ರಗ್ಸ್ದು ಒಂದು ಚೀಟಿಗಳು ಆ ಥರ ಕಂಡು ಬಂದ್ರೂ ನಾವು ಈ ಥರ ಸಸ್ಪೆಕ್ಟ್ ಮಾಡ್ಬೋದು. ಒಂದು ಸಸ್ಪೆಕ್ಟ್ ಮಾಡಿದ ತಕ್ಷಣ ಅವ್ರಿಗೆ ಟ್ರೀಟ್ಮೆಂಟ್ಗೆ ಸಬ್ಜೆಕ್ಟ್ ಮಾಡೋದು. ಟ್ರೀಟ್ಮೆಂಟ್ ಅಂತಂದರೆ ಇದು ಮೆಡಿಕಲ್ ಟ್ರೀಟ್ಮೆಂಟ್ ಇರುತ್ತೆ ಮತ್ತು ಕೌನ್ಸಿಲಿಂಗ್ ಇರುತ್ತೆ. ಮೆಡಿಕಲ್ ಟ್ರೀಟ್ಮೆಂಟ್ ಆದಮೇಲೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್. ಡಿ ಅಡಿಕ್ಷನ್ ಸೆಂಟರ್ಸ್ ಇರುತ್ತೆ, ಸುಮಾರು ಕೌನ್ಸಿಲಿಂಗ್ ಸೆಂಟರ್ಸ್ ಇರುತ್ತೆ, ಅಲ್ಲಿ ಕೌನ್ಸಿಲಿಂಗ್ ಮಾಡೋದು ತುಂಬ ಅಗತ್ಯವಾಗುತ್ತೆ. ಇದಲ್ಲದೆ ಪ್ರಿವೆನ್ಷನ್ ಬಗ್ಗೆ ಹೇಳಬೇಕು ಅಂತಂದರೆ, ಅವ್ರಿಗೆ ಇಂಟ್ರೆಸ್ಟ್ ಇರುವಂಥ ಹವ್ಯಾಸಗಳಲ್ಲಿ ತೊಡಗಿಕೊಳ್ಳುವುದು, ಅವ್ರಿಗೆ ಸ್ವಲ್ಪ ಪ್ರೇರಣೆ ಕೊಡೋದು. ಸ್ವಲ್ಪ ಐಸೋಲೇಟೆಡ್ ಆಗಿರೋದ್ರಿಂದನೂ ಕೆಲವರು ಈ ಥರ ಹವ್ಯಾಸದಲ್ಲಿ ತೊಡಗಿಕೊಳ್ತಾರೆ. ಅದಕ್ಕೆ ಅವ್ರಿಗೆ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಏನಿದೆಯೋ ಅದರಲ್ಲಿ ತೊಡಗಿಕೊಂಡ್ರೆ, ಎನ್ಕರೇಜ್ ಮಾಡಿದ್ರೆ ನಾವು ಅವರು ಈ ಚಟಗಳನ್ನ ಬಿಡೋದು ಇದಾಗುತ್ತೆ. ಮತ್ತು ಮೆಡಿಟೇಷನ್ ಮತ್ತು ಧ್ಯಾನ ಮತ್ತು ಯೋಗ ಮಾಡೋದ್ರಿಂದನೂ ಈ ಹವ್ಯಾಸಗಳು ತಾನೇ ಕಡಿಮೆ ಆಗುತ್ತೆ ಅಂತ ಸುಮಾರು ಎವಿಡೆನ್ಸ್ ಇದೆ ಆ ರೀತಿ. ಸೊ ಮೆಡಿಟೇಷನ್ ಅಥವಾ ಯೋಗ ಮಾಡೋದ್ರಿಂದನೂ ಈ ಚಟುವಟಿಕೆಗಳಿಂದ ಅವರು ದೂರ ಇರ್ಬೋದು ಅಂತ ಸುಮಾರು ರಿಸರ್ಚ್ ಪಬ್ಲಿಕ್ ಇದು ಹೇಳ್ತಾರೆ, ಸ್ಟ್ಯಾಟಿಸ್ಟಿಕ್ಸ್. ಸೊ ಇಷ್ಟು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತು ಕೊನೆಯದಾಗಿ ಈ ಮಾದಕ ವಸ್ತುಗಳ ಮುಕ್ತ ಸಮಾಜವನ್ನಾಗಿ ಮಾಡೋದಕ್ಕೆ ಪೊಲೀಸ್ ಅವರಿಗೆ ಮತ್ತು ಸೋಷಿಯಲ್ ವರ್ಕರ್ಸ್ ಯಾರು ಇರ್ತಾರೋ ಮತ್ತು ಡಾಕ್ಟರ್ಸ್ಗಳಿಗೆ ಎಲ್ಲರೂ ಪ್ರೋತ್ಸಾಹ ಕೊಡಬೇಕು ಮತ್ತು ಸಹಕರಿಸಬೇಕು ಅಂತ ವಿನಂತಿಸಿಕೊಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ರಾಮಚಂದ್ರ ಕಾಮತ್, ಸಮುದಾಯ ಆರೋಗ್ಯ ವಿಭಾಗ ಅದರದ್ದು HOD ಆಗಿದ್ದೇನೆ. ಈಗ ಜೂನ್ 26ರಂದು ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ. ಆಕ್ಚುಲಿ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಯಾವಾಗ ನಾವು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಇದು ಒಂದು ದೊಡ್ಡ ಸಮಸ್ಯೆ. ಈ ಸಮಸ್ಯೆ ಕಾಡುದು ಒಂದು ಏಜ್ ಗ್ರೂಪಿಗೆ ಮಾತ್ರ, ಅಂದ್ರೆ ನಾರ್ಮಲಿ ಯಂಗ್ಸ್ಟರ್ಸ್. ಈ ಯಂಗ್ಸ್ಟರ್ಸ್ ಇದಕ್ಕೆ ಯಾಕೆ ಬಲಿ ಆಗ್ತಾರೆ ಅಂತ ನಾವು ಕಂಡುಹಿಡಬೇಕಾಗ್ತದೆ. ತುಂಬಾ ಕಾರಣ ಉಂಟು ಯಾಕೆ ಬಲಿ ಆಗ್ತಾರೆ ಹೇಳಿ. ಸೊ ಅದರ ಮೇನ್ ಕಾರಣ ಅವರ ಪಿಯರ್ ಗ್ರೂಪ್ ಅಥವಾ ಸಂಘ, ಅವರ ಫ್ರೆಂಡ್ಸ್ ಅಂತ ಹೇಳ್ಬೋದು. ಪಿಯರ್ ಗ್ರೂಪ್ ಪ್ರೆಷರ್ ಇಂದ ಇದಾಗುದು. ನೀವು ಅವ್ರ ಹತ್ರ ಏನ್ ಕೇಳಿದ್ರೆ ಅವ್ರು ಹೇಳ್ತಾರೆ ನನಗೆ ಪ್ರೆಷರ್ ಉಂಟು ಹೇಳಿ, ಪ್ರೆಷರ್ ರಿಲೀವ್ ಅಂತ ತಗೊಳ್ತಾರೆ. ಸೊ ಅದೊಂದು ಕಾರಣ ಹೇಳ್ತಾರೆ. ಬಟ್ ಇಟ್ ಈಸ್ ಆಲ್ವೇಸ್ ಬಿಕಾಸ್ ಆಫ್ ದ ಪಿಯರ್ ಗ್ರೂಪ್. ಸೊ
that is why if you identify a person who has the drug abuse, ಅದು ಡ್ರಗ್ ತಗೊಳ್ಳೋ ಅಭ್ಯಾಸ ಇದ್ದವ್ರ ಒಬ್ಬರನ್ನು ಹುಡುಕಿದ್ರೆ ಅವರ ಸರ್ಕಲ್ ಅನ್ನು ಹುಡುಕ್ಲಿಕ್ಕೆ ಈಸಿ. ಎರಡನೇದ್ದು ಅದು ಎಲ್ಲಿ ಅದು ಅವೈಲೇಬಲ್ ಆಗುವ ಸ್ಪಾಟ್ ಓನ್ಲಿ ಐ ಥಿಂಕ್ ಸೀಕ್ರೆಟ್ಲಿ ದೇ ನೋ, ಓಪನ್ಲಿ ದೇ ಮೇ ನಾಟ್ ಟೆಲ್. ಸೊ ಅವ್ರಿಗೆ ಗೊತ್ತುಂಟು ಇದು ಎಲ್ಲಿ ಸಿಗ್ತದೆ ಎಲ್ಲಿ ಸಿಗುದಿಲ್ಲ ಅಂತ. ನಾನಾ ವಿಧಾನಗಳಿಂದ ಅದನ್ನು ಸಪ್ಲೈ ಮಾಡ್ತಾರೆ. ವಿ ಹ್ಯಾವ್ ಸೀನ್ ಥ್ರೂ ಪಿಜ್ಜಾ ಆರ್ಡರ್ ಕೊಟ್ಟು ಆ ಬಾಕ್ಸ್ ಅಲ್ಲಿ ಹಾಕುವುದು ಕಳಿಸುವುದು ನೋಡಿದ್ದೇವೆ, ಮೈನ್ಲಿ ಹಾಸ್ಟೆಲ್ಗಳಲ್ಲಿ. ಸೊ ವಿ ಹ್ಯಾವ್ ಟು ಐಡೆಂಟಿಫೈ ಹಾಟ್ ಸ್ಪಾಟ್ ಅಂತ ಉಂಟು. ಇದನ್ನು ನಾವು ಐಡೆಂಟಿಫೈ ಮಾಡಬೇಕು. ಅವರಿರುವ ಜಾಗ ಸ್ವಲ್ಪ ಬೇರೆ ಇರ್ತದೆ, ಅವರಿರುವ ಹಾಸ್ಟೆಲ್ ಅಲ್ಲಿ ಸ್ವಲ್ಪ ಅವರಿರುವ ಫ್ಲೋರ್ ಸ್ವಲ್ಪ ಬೇರೆ ಇರ್ತದೆ. ಸೊ ನಾನಾ ಇದರಲ್ಲಿ ನಮ್ಗೆ ಗೊತ್ತಾಗ್ತದೆ ಅದು ಯಾರು ಅಂತೇಳಿ. ನಾರ್ಮಲಿ ಸ್ಟಾರ್ಟಿಂಗ್ ಏನಾಗ್ತದೆ ಹೇಳಿದ್ರೆ ಪಿಯರ್ ಗ್ರೂಪ್ ಇಂದ ನಮ್ಗೊಂದು ಬೇರೆ ಬೇರೆ ಕಾರಣ ಕೊಟ್ಟು ಅವರು ಸ್ಟಾರ್ಟ್ ಮಾಡ್ತಾರೆ, ಸಂತೋಷಕ್ಕಾಗಿ ಸ್ಟಾರ್ಟ್ ಮಾಡ್ತಾರೆ, ಉದ್ದೀಪನಕ್ಕೆ ಸ್ಟಾರ್ಟ್ ಆಗ್ತದೆ, ಕೊನೆಯಲ್ಲಿ ಅದು ದುಃಖದಲ್ಲಿ ಎಂಡ್ ಆಗ್ತದೆ. ಏನಾಗ್ತದೆ ಅಂತ ಹೇಳಿದ್ರೆ ಇದರಿಂದ ಒಂದು ಸರ್ ಹೇಳಿದಾಗೆ ಫಿಸಿಕಲ್ ಡಿಪೆಂಡೆನ್ಸ್, ದೈಹಿಕ ಅವಲಂಬನೆ, ಮಾನಸಿಕ ಅವಲಂಬನೆ. ಮಾನಸಿಕ ಅವಲಂಬನೆಗೆ ಹೋದ್ಮೇಲೆ ಮತ್ತೆ ನಾವು ಅವರನ್ನು ರಿವರ್ಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಅವ್ರಿಗೆ ಏನಾಗ್ತದೆ ಹೇಳಿದ್ರೆ ಈಗ ಇಲ್ಲಿ ಕಾನ್ಸಿಕ್ವೆನ್ಸಸ್ ಏನಂತ ಹೇಳಿದ್ರೆ ಕ್ರೈಮ್ ರೇಟ್ ಇವರಲ್ಲಿ ಜಾಸ್ತಿ ಇರ್ತದೆ, ಆರ್ಥಿಕ ಸಮಸ್ಯೆ ಇವರ ಕುಟುಂಬದಲ್ಲಿ ಜಾಸ್ತಿ ಇರ್ತದೆ, ಮತ್ತೆ ಕುಟುಂಬದಲ್ಲಿ ಸಮಸ್ಯೆಗಳು ಜಾಸ್ತಿ ಇರ್ತದೆ, ಹೊಡೆದಾಟ ಅಂತಗಳು, ಲೇಟ್ ನೈಟ್ ಎಲ್ಲ ಬರುವುದು, ಮತ್ತೆ ಅವನ ಎಜುಕೇಶನ್ ಕಟ್ ಆಗ್ತದೆ, ಸಮಾಜದಲ್ಲಿ ಅವನು ಬೇರೆಯವರೊಟ್ಟಿಗೆ ಅಷ್ಟು ಮಿಕ್ಸ್ ಆಗುದಿಲ್ಲ. ಸೊ ಆ ರೀತಿಯಲ್ಲಿ ಸರ್ ನಾವು ಐಡೆಂಟಿಫೈ ಮಾಡ್ಬೋದು. ಸೊ ಇದರಿಂದ ಅವನಿಗೆ ಸಮಸ್ಯೆ ಆಗ್ತದೆ, ಅವನ ಕುಟುಂಬದವರಿಗೆ ಸಮಸ್ಯೆ, ಎಲ್ಲರಿಗೂ ಸಮಸ್ಯೆ ಆಗ್ತದೆ. ಸೊ ಇದಕ್ಕೆ ಇದನ್ನೀಗ ತಡೆಗಟ್ಟಬೇಕು ಅಂತ ಹೇಳಿದ್ದಾರೆ. ಸೊ ಕಾನೂನು ಒಂದು, ಓಕೆ, ಸೊ ಪೊಲೀಸ್ ವಿಭಾಗ ಎರಡು, ಮತ್ತೆ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಾಗಬೇಕಾಗ್ತದೆ. ಓಕೆ, ಸೊ ರೋಟರಿ, ಲಯನ್ಸ್ ಕ್ಲಬ್ ಎಲ್ಲರೂ ಒಟ್ಟಾಗಬೇಕಾಗ್ತದೆ. ಮತ್ತೆ ಅವರಾಗಿ ನಮ್ಮ ಹತ್ರ ಬರುವುದು ಬಹಳ ಕಮ್ಮಿ. ನನಗೇನು ಡ್ರಗ್ ಬಿಡಬೇಕು ಅಂತೇಳಿ ಅವರಾಗಿ ಬರುವುದು ಬಹಳ ಕಮ್ಮಿ. ನಾವು ನೋಡಿದ್ದೇವೆ, ಮದ್ಯಪಾನ ನೋಡಿದ್ದೇವೆ, ಧೂಮಪಾನ ನೋಡಿದ್ದೇವೆ, ಇದು ಸ್ವಲ್ಪ ವೆರಿ ಸಿವಿಯರ್ ಕ್ಯಾಟಗರಿ. ಸೊ ಮದ್ಯಪಾನ ಅದು ಸಹ ಸೇಮ್ ಪ್ರಾಬ್ಲಮ್ ಅಲ್ಲಿ ಸಹ, ಚಟ, ಸಂತೋಷ, ಉದ್ದೀಪನ, ನಂತರ ಅವಲಂಬನೆ. ಮದ್ಯಪಾನ ಸೇಮ್, ಲಾಸ್ಟ್ಗೆ ಲಿವರ್ ಸಿರೋಸಿಸ್ ಹಾಗೆ ಸಾಯ್ತಾರೆ. ಡ್ರಗ್ ಅಬ್ಯೂಸ್ ಇಸ್ ವೆರಿ ಕಾಂಪ್ಲಿಕೇಟೆಡ್ ಇಶ್ಯೂ. ಸೊ ಆದ್ರಿಂದ ಡ್ರಗ್ ಅಬ್ಯೂಸ್ ಅನ್ನು ನಾವು ಕಮ್ಮಿ ಮಾಡಲೇಬೇಕು. ಇದರಿಂದ ಅನೇಕ ಸಾವು ನೋವುಗಳನ್ನು ತಡೆಗಟ್ಟಬಹುದು, ಕ್ರೈಮ್ ತಡೆಗಟ್ಟಬಹುದು, ಸಮಾಜ ಒಂದು ಉದ್ಧಾರ ಮಾಡಬಹುದು, ಅವನು ಸಹ ಒಂದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಆಗ್ಬೋದು. ಸೊ ಅದರಿಂದ ಇದರಲ್ಲಿ ಎಲ್ಲರೂ ಜೋಡಿಸಿ ಇಡೀ ವರ್ಷ ನೆಕ್ಸ್ಟ್ ಜೂನ್ 26 ವರೆಗೆ ಐ ಥಿಂಕ್ ವಿ ಹ್ಯಾವ್ ಟು ಡೂ ಲಾಟ್ ಆಫ್ ಇಂಟರ್ವೆನ್ಷನ್, ಐಡೆಂಟಿಫೈ, ಟ್ರೀಟ್, ಕೌನ್ಸಿಲ್ ದೆಮ್ ಅಂಡ್ ಮೇಕ್ ಸಮಾಜ ಇದು ಡ್ರಗ್ಸ್ ಮುಕ್ತ ಸಮಾಜ ನಾವು ಮಾಡೋಣ ಅಂತೇಳಿ ಕೇಳಿಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಫೀಲ್ಡ್ ಮಾರ್ಷಲ್ ಕಾರ್ಯಪ ಕಾಲೇಜ್ ವತಿಯಿಂದ ಮಾತಾಡ್ತಾ ಇದ್ದೀನಿ. ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ಮಾದಕ ದ್ರವ್ಯಗಳ ಬಗ್ಗೆ ಬಹಳಷ್ಟು ಅವೇರ್ನೆಸ್ ಕೊಡ್ತಾ ಇದ್ದೀವಿ. ನಮ್ಮಲ್ಲಿ NSS ಮತ್ತು NCC ಯೂನಿಟ್ಗಳಿದ್ದು ಸಮಯದಿಂದ ಸಮಯಕ್ಕೆ ವಿವಿಧ ಜಾಗಗಳಿಂದ ಎಕ್ಸ್ಪರ್ಟ್ಸನ್ನು ಕರೆಸಿ ಅವರಿಂದ ಟಾಕ್ಸನ್ನು ಅರೇಂಜ್ ಮಾಡ್ತಾ ಇದ್ದೀವಿ. ಹಾಗೆ ಮಕ್ಕಳನ್ನು ದಾರಿಯಲ್ಲಿ ಕಂಡಾಗ ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಈ ಮಾದಕ ದ್ರವ್ಯದ ಏನೆಲ್ಲ ಎಫೆಕ್ಟ್ ಇದೆ ಅದನ್ನು ಸ್ಟೂಡೆಂಟ್ಸಿಗೆ ತುಂಬ ಒಳ್ಳೆ ರೀತಿಯಲ್ಲಿ ನಾವೆಲ್ಲ ಟೀಚರ್ಸ್ ಎಲ್ಲ ಹೇಳ್ತಾ ಇದ್ದೀವಿ. ಅದರಿಂದ ಭಾಳಷ್ಟು ಕಂಟ್ರೋಲ್ನಲ್ಲಿದೆ. ಆದರೂ ಕೆಲವು ವಿದ್ಯಾರ್ಥಿಗಳು ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದವ್ರನ್ನು ಕಂಡುಹಿಡಿದು ಅವರಿಗೆ ಬುದ್ಧಿವಾದ ಹೇಳ್ತಾನೆ ಇದ್ದೀವಿ. ಇದರ ಬಗ್ಗೆ ನಮಗೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಕೂಡ ಭಾಳಷ್ಟು ಸಹಕಾರ ಸಿಗ್ತಾ ಇದೆ. ನಾವು ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಇರೋದ್ರಿಂದ ಅವ್ರನ್ನು ಕರೆದು ಹೇಳಿದಾಗ ನಮಗೆ ಅವರು ಅಂಥ ವಿದ್ಯಾರ್ಥಿಗಳು ಇದರಲ್ಲಿ ಇನ್ವಾಲ್ವ್ ಆದವ್ರನ್ನು ಒಟ್ಟಿಗೆ ತರಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ನಾವೆಲ್ಲ ಇಷ್ಟರೊಳಗೆ ನೋಡಿದಾಗೆ ಈ ಮಾದಕ ದ್ರವ್ಯಗಳ ವ್ಯಸನಿಗಳು ಅವರ ಜೀವನದಲ್ಲಿ ತುಂಬ ಕಷ್ಟಪಡಬೇಕಾಗ್ತದೆ. ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ನಾನು ನೋಡಿದಾಗೆ ತುಂಬ ಮಕ್ಕಳು ಈ ಯಾರು ಮಾದಕ ದ್ರವ್ಯಗಳನ್ನು ಸೇವಿಸ್ತಾರೋ ಅವ್ರದ್ದು ಜೀವಮಾನವೇ ಹಾಳಾಗಿರ್ತದೆ. ಅದರಿಂದ ಅವರಿಗೆ ಆದಷ್ಟು ನಾವು ತಿಳುವಳಿಕೆಯನ್ನು ಕೊಡ್ತಾ ಇದ್ದೀವಿ. ಇದನ್ನು ಹತ್ತಿಕ್ಕಲು ನಾವು ಪೊಲೀಸ್ ಇಲಾಖೆಯ ಜೊತೆಗೆ ಕೈ ಜೋಡಿಸಿ ಈ ಯಾವ ಸ್ಟೂಡೆಂಟ್ಸು ಮತ್ತು ಈ ಜನರಲ್ ಪಬ್ಲಿಕ್ ಇಂಥವರು ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕೆಂದು ನಾನು ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಮಾದಕ ದ್ರವ್ಯ ವಿರೋಧಿ ದಿನ ಅಂತ ಏನು ಇವತ್ತು ನೋ ಡ್ರಗ್ನ ಒಂದು ಥೀಮ್ ಮೇಲೆ ಇಟ್ಕೊಂಡು
ವರ್ಲ್ಡ್ ವೈಡಲ್ಲಿ ನೋ ಡ್ರಗ್ ಡೇನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಉದ್ದೇಶ ಅಂತಂದರೆ ಡ್ರಗ್ಗಿಂದ ದೂರ ಇರೋದು. ನಿಮಗೆಲ್ಲ ಗೊತ್ತಿದೆ, ಡ್ರಗ್ಗನ್ನು ವರ್ಡ್ ಎಲ್ಲರೂ ಕೇಳಿದಿರಿ. ಡ್ರಗ್ ಅಂದರೆ ಮಾದಕ ದ್ರವ್ಯ. ಅದು ಎಸ್ಪೆಷಲಿ ಈಗಿಂದ ಟ್ರೆಂಡ್ ಥರ ಆಗಿದೆ ಅದು. ಬಟ್ ಅದು ಎಸ್ಪೆಷಲಿ ಸ್ಕೂಲು ಮಕ್ಕಳನ್ನು ಅಥವಾ ಕಾಲೇಜ್ ಮಕ್ಕಳನ್ನು ತುಂಬ ಹಾಳು ಮಾಡುತ್ತೆ. ಅದು ಜೀವನದಲ್ಲಿ ಮೊದಲನೇದಾಗಿ ಒಂದು ಹ್ಯಾಬಿಟ್ಟಾಗಿ ಅಥವಾ ಹಾಬಿಯಾಗಿ ಸ್ಟಾರ್ಟ್ ಆಗಿ ಅದು ಕೊನೆಗೆ ಏನಾಗುತ್ತೆ, ಜೀವನೂ ಕಳೆಯೋ ಲೆವೆಲ್ಗೆ ಹೋಗುತ್ತೆ. ಸೊ ಹಾಗಾಗಿ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳು ಆದಷ್ಟು ಇಂಥ ಮಾದಕ ವ್ಯಸನಗಳಿಂದ ದೂರ ಇರಬೇಕಾಗತ್ತೆ. ಡ್ರಗ್ ಅನ್ನೋದು ಸ್ಟಾರ್ಟಿಂಗಲ್ಲಿ ಕ್ರೇಜ್ಗೋಸ್ಕರ ತೊಗೊಳ್ತೀರಿ, ಆದರೆ ಕೊನೆಗೆ ಅದು ಬರ್ತಾ ಬರ್ತಾ ನಿಮಗೆ ಡೈಲಿ ಅದು ಹ್ಯಾಬಿಟ್ ಆಗುತ್ತೆ. ಅದಿಲ್ಲದೆ ಬದುಕೋಕ್ಕಾಗದಿರೋ ಪರಿಸ್ಥಿತಿನೂ ಬಂದ್ಬಿಡುತ್ತೆ. ಸೊ ಇದರಿಂದಾಗಿ ನೀವು ಮೆಂಟಲಿ ಇಲ್ನೆಸ್ ಆಗ್ತೀರಿ, ಫಿಸಿಕಲಿ ಮೆಂಟಲಿ ಎಲ್ಲನೂ ಇಲ್ನೆಸ್ ಆಗ್ತೀರಿ. ಜೊತೆಗೆ ಎಜುಕೇಷನ್ ಮಾಡೋಕ್ಕಾಗೋದಿಲ್ಲ, ಸ್ಕೂಲಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ, ನಿಮಗೆ ಗ್ರೇಡ್ಗಳೆಲ್ಲ ಕಮ್ಮಿ ಆಗುತ್ತೆ. ಜೊತೆಗೆ ಇದರಿಂದ ನಿಮಗೆ ಕೈಯಲ್ಲಿ ಪಾಕೆಟ್ ಮನಿ ಅಂತ ಮನೇಲಿ ಕೊಟ್ಟಿದ್ರೆ ಅದು ಮನಿನೂ ನಿಮಗೆ ಹಾಳಾಗುತ್ತೆ ಮತ್ತು ಎಲ್ಲ ತುಂಬ ಖರ್ಚು ಬೀಳುತ್ತೆ. ಸೊ ಇದರಿಂದಾಗಿ ನೀವು ಅದು ಬೇಕೇ ಬೇಕನ್ನೋ ಒಂದು ಉದ್ದೇಶದಿಂದ ಕಳ್ತನೂ ಮಾಡೋ ಪರಿಸ್ಥಿತಿನೂ ಬಂದ್ಬಿಡುತ್ತೆ. ಜೊತೆಗೆ ನೀವು ಅದನ್ನು ಕೊಲೆ ಮಾಡಲಿಕ್ಕೂ ಯೋಚನೆ ಆಗೋದಿಲ್ಲ, ಯೋಚನೆ ಮಾಡೋದಿಲ್ಲ ನೀವು, ಆ ರೀತಿ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದರಿಂದಾಗಿ ಕಷ್ಟಪಟ್ಟು ಓದಿಸ್ತಿರೋ ನಿಮ್ಮ ತಂದೆ ತಾಯಿಗಳಿಗೆ ಅವ್ರ ಜೀವನದ ಮೇಲೆ ತುಂಬ ಸಮಸ್ಯೆಗಳು ಆಗುತ್ತೆ. ಎಲ್ಲರೂ ಕೆಲವರು ಬರ್ತನಿಂದ ಬಂದು ಅದನ್ನು ನಾವು ಡ್ರಗ್ಗಿಗೆ ಅಡಿಕ್ಟ್ ಆದರೆ ಇಡೀ ಜೀವಮಾನನೇ ಹಾಳು ಮಾಡ್ಕೋಬೇಕಾಗತ್ತೆ. ದಯಮಾಡಿ ಎಲ್ಲರೂ ಡ್ರಗ್ಗಿಂದ ದೂರ ಇರಿ. ಮತ್ತು ಡ್ರಗ್ ಬಗ್ಗೆ ಯಾವುದು ಡ್ರಗ್ಗು ಯಾವುದನ್ನು ತೊಗೋಬೇಕು ಅಂತ ಹೇಳ್ಬಿಟ್ಟು ಅವೇರ್ನೆಸ್ ಇರಲಿ. ಕೆಲವೊಂದು ನಿದ್ದೆಗೆ ಬರಲಿಕ್ಕೋಸ್ಕರ ಕೆಲವೊಬ್ರು ಡ್ರಗ್ ತೊಗೋತಾರೆ, ಕೆಲವೊಬ್ರು ಶೋಕಿಗೋಸ್ಕರ ಡ್ರಗ್ ತೊಗೊಳ್ತಾರೆ, ಇನ್ನು ಕೆಲವೊಬ್ಬರು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗೆಲ್ಲ ಡ್ರಗ್ ತೊಗೊಳ್ತಾರೆ. ಸೊ ಟೋಟಲಿ ಡ್ರಗ್ಗಿಂದ ನಾವು ದೂರ ಇದ್ದರೆ ನಮ್ಮ ಜೀವನನ ಮತ್ತು ನಮ್ಮ ವಿದ್ಯಾರ್ಥಿ ಜೀವನನ ನಾವು ರೂಪಿಸ್ಕೊಳ್ಬೋದು ಅಂತ ನಾನು ಹೇಳ್ತೇನೆ. ಎಲ್ಲರೂ ಡ್ರಗ್ ಮುಕ್ತರಾಗಿ ಡ್ರಗ್ ಸೇವನೆಯಿಂದ ದೂರ ಇರಿ ಮತ್ತು ಎಲ್ಲವನ್ನು ಡ್ರಗ್ ಸೇವನೆಯಿಂದ ದೂರ ಇದ್ದು ಎಲ್ಲರಿಗೂ ಸಮಾಜದಲ್ಲಿ ಉತ್ತಮ ಒಂದು ಬಾಂಧವ್ಯನ ಇಟ್ಕೊಳ್ಳಿ. ಜೊತೆಗೆ ಎಲ್ಲನೂ ಕಡೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಮತ್ತು ಡ್ರಗ್ ಮುಕ್ತ ಸಮಾಜ ಮಾಡಲಿಕ್ಕೆ ಪೊಲೀಸರೊಂದಿಗೆ, ನಗರಸಭೆಯೊಂದಿಗೆ, ಜಿಲ್ಲಾಡಳಿತದೊಂದಿಗೆ, ಸರ್ಕಾರದೊಂದಿಗೆ ಸಹಕರಿಸಿ ಉತ್ತಮ ದೇಶ ಮತ್ತು ಡ್ರಗ್ ಮುಕ್ತ ದೇಶವನ್ನಾಗಿ ಮಾಡಲು ಸಹಕರಿಸಬೇಕಂತೇಳಿ ಕೋರ್ತೇನೆ. ಮಾದಕ ವಸ್ತುಗಳ ಖರೀದಿ, ಮಾರಾಟ ಹಾಗೂ ಸೇವನೆ ಬಗ್ಗೆ ಮಾಹಿತಿ ಇದ್ದಲ್ಲಿ ಸಹಾಯವಾಣಿ ಸಂಖ್ಯೆ 112 ಈ ಸಂಖ್ಯೆಗೆ ಕರೆ ಮಾಡಿ ಮಾದಕ ವ್ಯಸನ ಮುಕ್ತ ಸಮಾಜದ ನಿರ್ಮಾಣಕ್ಕೆ ಪೊಲೀಸ್ ಇಲಾಖೆಯೊಂದಿಗೆ ಕೈಜೋಡಿಸಿ.